ಆಗಿ ಮಾಡಿದ್ದಾರೆ, ಎ ಬಿ ಸಿ ಅಂತ ಮಾಡಿದ್ದಾರೆ. ಸೊ ಅದನ್ನು ಕೂಡ ಈಗ ಕೆಲವು ವರ್ಗಗಳು ಅದನ್ನ ಸಹಿಸಲಿಕ್ಕೆ ಆಗದೇನೆ ಇರ್ತಕ್ಕಂಥ ವಿಷಯದಲ್ಲಿ ನಾವು ಮೊದಲಿಂದ ಏನ್ ಹೇಳ್ತಾ ಬರ್ತಾ ಇದೀವಿ ಅಂದ್ರೆ 1992ರಿಂದನೂ ನಮ್ಮನ್ನ ಪ್ರತ್ಯೇಕಗೊಳಿಸಿ, ಏನಂದ್ರೆ ನಮ್ಮನ್ನ ಜನಸಂಖ್ಯೆ ಆಧಾರದ ಮೇಲೆ ಪ್ರತ್ಯೇಕಗೊಳಿಸಿ ನಮಗೆ ಕೊಡಬೇಕಾಗಿರ್ತಕ್ಕಂಥ ಒಳಮೀಸಲಾತಿನ ನಮಗೆ ಕೊಟ್ಬಿಡಿ ಅನ್ನೋದು ನಮ್ಮ 92ರಿಂದನೂ ನಾವು ಆಗ್ರಹ ಪಡಿಸ್ಕೊಂಡು ಬರ್ತಾ ಇದ್ದೀವಿ. ಆ ಉದ್ದೇಶದಿಂದ ಇವತ್ತು ಏನು ನಮ್ಮ ಎನ್ ಮೂರ್ತಿ ಅಣ್ಣವರ ನೇತೃತ್ವದಲ್ಲಿ ಹಾಗೂ ಇನ್ನೂ ಅನೇಕ ಮುಖಂಡರುಗಳ ನೇತೃತ್ವದಲ್ಲಿ ಇವತ್ತು ಒಳಮೀಸಲಾತಿ ವಿಚಾರಕ್ಕೆ 25ನೇ ತಾರೀಕು ಏನು ಮುಖ್ಯಮಂತ್ರಿಗಳ ಮನೆ ಮುತ್ತಿಗೆ ಹಾಕಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡಿದೀವಿ. ಅದಕ್ಕೆ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ಈಗ ನೀವೇನು ಈಗಾಗಲೇ 12ನೇ ತಾರೀಕು ನಮ್ಮ ಮಾದಾರ ಚೆನ್ನಯ್ಯ ಸ್ವಾಮೀಜಿ ಅವರ ನೇತೃತ್ವದಲ್ಲಿ, ಮಂದಕೃಷ್ಣ ಮಾದಿಗ ಅವರ ನೇತೃತ್ವದಲ್ಲಿ ಒಂದು ಸಿಎಂ ಅವರು ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. 27ನೇ ತಾರೀಕು ನಾವು ಸುದೀರ್ಘವಾದಂತ ಕ್ಯಾಬಿನೆಟ್ ಮೀಟಿಂಗ್ ನ ಇಟ್ಕೊಂತೀವಿ ಅಂತ ಹೇಳಿದ್ದಾರೆ. ನನಗೆ ಒಂದು ಅನುಮಾನ ಇದೆ ಅದರಲ್ಲಿ. ಏನಪ್ಪಾ ಅಂತಂದ್ರೆ ಈಗಾಗಲೇ ಬೈ ಎಲೆಕ್ಷನ್ ನಡೀತಾ ಇರೋದ್ರಿಂದ 27ನೇ ತಾರೀಕಿಗೆ ಇವರು ಡಿಸಿಷನ್ ತಗೊಳ್ತಾರ ಇಲ್ವೋ ಅನ್ನೋದ್ರ ಒಂದು ಅನುಮಾನ ಇದೆ. ಅದಕ್ಕೆ ಈ ವಿಷಯನ ಮಾಧ್ಯಮದವರು ತಾವು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಇದು ನಿಜವಾಗ್ಲೂ 27ನೇ ತಾರೀಕು ತಾವು ಡಿಸಿಷನ್ ತಗೊಳ್ತೀರಾ ಅನ್ನೋದ್ರ ಬಗ್ಗೆ ತಾವು ಇದು ಕೊಡಬೇಕು, ಸ್ಪಷ್ಟೀಕರಣ ಕೊಡಬೇಕು. ಹಾಗಾಗಿ ನಾನು ಕೂಡ ನಾವೆಲ್ಲ ನಮ್ಮ ಸಂಘಟನೆಯಿಂದ ನಾವು 25ನೇ ತಾರೀಕು ನಮ್ಮ ಸ್ವಾಮೀಜಿ ಈಗಾಗಲೇ ಷಡಕ್ಷರಿಮನಿ ಸ್ವಾಮೀಜಿಗಳು ಈಗಾಗಲೇ ಕಾಲ್ನಡಿಗೆ ಜಾಥಾ ಮಾಡಿಕೊಂಡು ಇದಕ್ಕೆ ಫ್ರೀಡಂ ಪಾರ್ಕ್ ಬರ್ತಾ ಇದ್ದಾರೆ. ಅದಕ್ಕೆ ನಾವೆಲ್ಲ ಬೆಂಬಲ ಸೂಚಿಸಿ ನಾವೆಲ್ಲ ಹೆಚ್ಚಿನ ಜನಸಂಖ್ಯೆನಲ್ಲಿ ಸೇರಿ ನಾವು ಮುಖ್ಯಮಂತ್ರಿಗಳ ಮನೆಗೆ ಮುತ್ತಿಗೆ ಹಾಕಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡಿದ್ದೀವಿ. ಇಷ್ಟು ಹೇಳ್ತಾ ನನ್ನ ಈ 2 ಮಾತುಗಳಿಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು.